ಹಾಯ್ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಟ್ರಾವೆಲ್ ಹಿಸ್ಟ್ರಿ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ರಾಜೇಶ್. ಇದು ನನ್ನ ಈ ಕರಾವಳಿ ಟ್ರಿಪ್ನ 2ನೇ ದಿನ. ನಿನ್ನೆ ಫುಲ್ ಬೆಂಗಳೂರಿಂದ ಬಂದು ರೆಸ್ಟ್ ಮಾಡಿದ್ದೇ ಆಯಿತು. ಸೊ ಇವತ್ತಿಂದ ಈ ಕರಾವಳಿ ಪ್ಲೇಸಸ್ನ ಎಕ್ಸ್ಪ್ಲೋರ್ ಮಾಡಲಿಕ್ಕೆ ಶುರು ಮಾಡೋಣ. ಸೊ ನಾವೀಗ ಫಸ್ಟ್ ದಿನ ಇವತ್ತು ಹೋಗ್ತಾ ಇರೋದು ಗೋಕರ್ಣನಾಥೇಶ್ವರ ಟೆಂಪಲ್, ಗೋಕರ್ಣಗೆ. ಸೊ ಆ ಟೆಂಪಲ್ ಹೇಗಿದೆ ಅಂತ ನೋಡೋಣ. ನಾನು ರೆಡಿ ಆದೆ, ಹರೀಶ ರೆಡಿ ಆಗ್ತಿದ್ದಾನೆ. ಟಿಫನ್ ತಿನ್ಕೊಂಡು ಇಲ್ಲಿಂದ ಹೊರಡೋದೆ. ಟಿಫನ್ ತಿನ್ಕೊಂಡು ನಾವು ಗೋಕರ್ಣ ಕಡೆ ಹೊರಟ್ವಿ. ಹರೀಶ್ ಅವ್ರ ಮನೆ ಹತ್ರದಿಂದ ಕುಮಟಾಗೆ ಹೋಗಿ, ಕುಮಟಾಯಿಂದ ಮೈನ್ ರೋಡಲ್ಲಿ ಗೋಕರ್ಣಗೆ ಹೋಗಲಿಕ್ಕೆ 40 ಕಿಲೋಮೀಟ್ರ್ ಆಗುತ್ತೆ. 38ರಿಂದ 40 ಕಿಲೋಮೀಟ್ರ್ ಆಗುತ್ತೆ. ಬಟ್ ನಾವೀಗ ಹೋಗ್ತಿರೋದು ಶಾರ್ಟ್ಕಟ್ಟು. ಈ ರೋಡಲ್ಲಿ ಬೈಕರ್ಸ್ ಅಷ್ಟೇ ಹೋಗ್ಲಿಕ್ಕಾಗುತ್ತೆ. ಯಾಕಂದರೆ ಹರೀಶ್ ಅವ್ರ ಮನೆ ಹತ್ರದಿಂದ ಒಂದು 5 ಕಿಲೋಮೀಟರ್ ಹೋದರೆ ಅಘನಾಶಿನಿ ರಿವರ್, ಸಮುದ್ರ ಸೇರೋ ಜಾಗ ಇದೆ. ಅಲ್ಲಿ ಒಂದು ಅರ್ಧ ಕಿಲೋಮೀಟ್ರೂ ಬೈಕ್ನ ಬೋಟಲ್ಲಿ ಹಾಕ್ಕೊಂಡು ಹೋಗಬೇಕು. ಅದಾದಮೇಲೆ ಮತ್ತೆ ಅಲ್ಲಿಂದ ಒಂದು 5 ಕಿಲೋಮೀಟ್ರ್ ಹೋದರೆ ಗೋಕರ್ಣ ಸಿಗುತ್ತೆ. ಈ ಜರ್ನಿ ಮಾತ್ರ ತುಂಬಾ ಚೆನ್ನಾಗಿರುತ್ತೆ. ನಾನು ಲಾಸ್ಟ್ ಟೈಮ್ ಹೋಗಿದ್ದೆ, ಬಟ್ ಬೋಟಲ್ಲೆಲ್ಲ ಬೈಕ್ ಹಾಕ್ಕೊಂಡು ಹೋಗಿದ್ದಿಲ್ಲ. ಆ ಪ್ಲೇಸ್ನ ನೋಡಿದ್ದೆ, ಅಂದರೆ ಅಘನಾಶಿನಿ ನದಿ ಸಮುದ್ರ ಸೇರೋ ಜಾಗಕ್ಕೆ ಹೋಗಿದ್ದೆ ಲಾಸ್ಟ್ ಟೈಮ್ ಬಂದಾಗ. ಬಟ್ ಆ ಬೋಟ್ ಜರ್ನಿ ಹೇಗಿರುತ್ತೆ ಅಂತ ಈ ವಿಡಿಯೋದಲ್ಲಿ ಮುಂದೆ ನೋಡೋಣ. ಐ ಆಮ್ ಸೋ ಎಕ್ಸೈಟೆಡ್ ಯಾವ ರೀತಿ ಇರುತ್ತೆ ಅಂತ. ನಿಮಗೆ ದೂರದಲ್ಲಿ ಒಂದು ನದಿ ಕಾಣಿಸ್ತಿದೆಯಲ್ಲ, ಅದೇ ಅಘನಾಶಿನಿ ನದಿ. ಇಲ್ಲಿಂದ ಇನ್ನೊಂದು ಕಿಲೋಮೀಟ್ರ್ ದೂರ ಹೋಗ್ತಿದ್ದಂಗೆ ಒಂದು ಊರು ಸಹ ಸಿಗುತ್ತೆ. ಆ ಊರನ್ನ ಅಘನಾಶಿನಿ ಅಂತಲೇ ಕರೀತಾರೆ. ನದಿ ಪಕ್ಕದಲ್ಲೇ ಇರೋದ್ರಿಂದ ಆ ನದಿ ಹೆಸರೇ ಊರಿಗಿಟ್ಟಿದ್ದಾರೆ. ನಿಮಗೆ ಮುಂದೆ ಕಾಣ್ತಿದೆಯಲ್ಲ, ಇದೇ ನಾನು ಹೇಳ್ತಾ ಇದ್ದಿದ್ದ ಪ್ಲೇಸು, ಅಘನಾಶಿನಿ ನದಿ ಸಮುದ್ರ ಸೇರೋ ಜಾಗ. ನಿಮಗೆ ರೈಟ್ ಸೈಡಲ್ಲಿ ಕಾಣ್ತಿರೋ ನದಿ ಅಘನಾಶಿನಿ ನದಿ. ಆಲ್ಮೋಸ್ಟ್ ಅಲ್ಲಿ ಸಮುದ್ರ ಜೊತೆ ಕೂಡ್ಕೊಂಡೇ ಇದೆ. ಯಾಕಂದರೆ ನೀವು ನೋಡ್ಬೋದು, ಇಲ್ಲಿ ನೀರು ಹರಿತಿಲ್ಲ, ನದಿ ನೀರು ಸಮುದ್ರ ಜೊತೆ ಆಲ್ರೆಡಿ ಸೇರಿದೆ. ಆ್ಯಂಡ್ ಈ ನೀರು ಕೂಡ ಉಪ್ಪುಪ್ಪಾಗೇ ಇರುತ್ತೆ. ನಾವು ಈ ಕಡೆಯಿಂದ ಅಲ್ಲಿ ಮುಂದೆ ಬೆಟ್ಟಗಳು ಕಾಣ್ತಿದೆಯಲ್ಲ, ಆ ಕಡೆ ಹೋಗಬೇಕು. ನೀವು ನೋಡ್ತಿದ್ದೀರಲ್ಲ ಮುಂದೆ, ಅದು ಬೋಟು. ಬೈಕ್ನ ತೊಗೊಂಡು ಹೋಗ್ಬೋದು ಈ ಬೋಟಲ್ಲಿ. ಆ್ಯಂಡ್ ಇಲ್ಲಿ ತುಂಬಾ ಬೈಕ್ಗಳಿದೆ. ನಮಗೆ ಈ ಟ್ರಿಪ್ಪಲ್ಲೇ ಹೋಗ್ಲಿಕ್ಕೆ ಆಗುತ್ತೋ ಇಲ್ವೋ ಗೊತ್ತಿಲ್ಲ, ಕೇಳಬೇಕು. ಎಷ್ಟು ಬೈಕ್ ಇಡ್ಸುತ್ತೋ ಗೊತ್ತಿಲ್ಲ. ಒಂದು 8ರಿಂದ 10 ಬೈಕ್ ಇಡಿಸುತ್ತೆ. ಮತ್ತು ಒಂದು 20ರಿಂದ 25 ಜನ ಹೋಗ್ಬೋದು ಒನ್ ಟೈಮ್ಗೆ. ನಮಗಿಂತೂ ಮುಂಚೆ ತುಂಬ ಜನ ಇದ್ದಿದ್ದರಿಂದ ನಾವು ಈ ಟ್ರಿಪ್ ಹೋಗೋಕ್ಕಾಗಲಿಲ್ಲ. ಅದು ಆ ಕಡೆ ಹೋಗಿ ಅವ್ರನ್ನ ಎಲ್ಲ ಇಳಿಸಿ ಆ ಕಡೆಯಿಂದ ಬರೋರು ಯಾರಾದರೂ ಇದ್ದರೆ ಕರ್ಕೊಂಡು ಬರುತ್ತಂತೆ. ಡ್ರೈವರ್ ಹೇಳ್ತಿದ್ರು ಒಂದು 15 ಮಿನಿಟ್ಸಲ್ಲಿ ವಾಪಸ್ ಬರ್ತೀವಿ ಅಂತ. ಸೊ ನಾವು ಇನ್ನೂ ಒಂದು 15 ಮಿನಿಟ್ಸ್ ಇಲ್ಲಿ ಕಾಯಬೇಕು. ಸೊ ಆ ಬೋಟ್ ಬರೋವರೆಗೂ ನೀವು ಈ ವ್ಯೂ ಹೇಗಿದೆ ಅಂತ ನೋಡ್ಕೊಂಡು ಬನ್ನಿ. ತುಂಬಾ ಚೆನ್ನಾಗಿದೆ ಈ ಲೊಕೇಶನ್ ಮಾತ್ರ. ನೋಡಿದ್ರಲ್ಲ ಈ ಲೊಕೇಶನ್ನು. ಸೊ ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ. ಆ್ಯಂಡ್ ನಾವು ಹೋಗಬೇಕಾಗಿರೋ ಬೋಟ್ ಸಹ ಬರ್ತಿದೆ. ಇಲ್ಲಿ ಬಂದಿದ್ದ ತಕ್ಷಣ ಅದರಲ್ಲಿ ಹತ್ಕೊಂಡು ಆ ಕಡೆ ದಡಕ್ಕೆ ಹೋಗೋಣ. ಬೋಟಲ್ಲಿ ಆ ಕಡೆಯಿಂದ ಬಂದವರೆಲ್ಲ ಇಳ್ಕೊಂಡು ಹೋದ್ರು. ನೀವು ನೋಡ್ತಿದ್ದೀರಲ್ಲ, ನಮ್ಮ ಹರೀಶ ಗಾಡಿನ ಬೋಟ್ ಒಳಗಡೆ ತೊಗೊಂಡೋದ. ಸೊ ಹತ್ಕೊಂಡು ನಾವು ಈ ದಡದಿಂದ ಆ ದಡಕ್ಕೆ ಹೋಗೋಣ.
ನಾವಿನ್ನೇನು ಈ ಕಡೆ ದಂಡೆನ ರೀಚ್ ಆಗೋಗ್ತೀವಿ. ನೀವು ನೋಡ್ತಿದ್ದೀರಲ್ಲ, ಇದು ತದಡಿ ಬಂದರು. ನಾನು ನನ್ನ ಈ ಕರಾವಳಿ ಕರ್ನಾಟಕ ಟ್ರಿಪ್ನ 2ನೇ ವಿಡಿಯೋ ಹಾಕಿದ್ನಲ್ಲ, ಮೀನುಗಾರರ ಜೀವನ ಶೈಲಿ ಅಂತ, ಆ ವಿಡಿಯೋನ ನಾನು ಇಲ್ಲೇ ಈ ಬಂದರಲ್ಲೇ ಶೂಟ್ ಮಾಡಿದ್ದು ಮನೋರ್ಜಿತ್ ಅನ್ನೋ ಅವರ ಸಹಾಯದಿಂದ. ಸೊ ಆ ವಿಡಿಯೋ ಯಾರಾದರೂ ನೋಡಿಲ್ಲ ಅಂತಂದರೆ ಐ ಬಟನಲ್ಲಿ ಲಿಂಕ್ ಪ್ರೊವೈಡ್ ಮಾಡ್ತೀನಿ. ಸೊ ಅದನ್ನು ಮಿಸ್ ಮಾಡದೆ ನೋಡಿ, ತುಂಬಾ ಚೆನ್ನಾಗಿದೆ. ಎಲ್ಲರೂ ಒಬ್ಬೊಬ್ಬರಾಗಿ ತಮ್ಮ ತಮ್ಮ ಬೈಕ್ಗಳನ್ನ ಬೋಟಿಂದ ಹೊರಗಡೆ ತೆಗಿತಿದ್ದಾರೆ. ನನಗಂತೂ ಈ ರೈಡ್ ತುಂಬಾ ಇಷ್ಟ ಆಯಿತು. ಇದೇ ಫಸ್ಟ್ ಟೈಮು ವೆಹಿಕಲ್ನ ಈ ಥರ ಬೋಟಲ್ಲಿ ಹಾಕ್ಕೊಂಡು ಹೋಗಿದ್ದು. ಸೊ ತುಂಬಾ ಚೆನ್ನಾಗಿ ಅನ್ನಿಸ್ತು ನನಗೆ. ತದಡಿ ಪೋರ್ಟಿಂದ ಗೋಕರ್ಣ ಕಡೆ ಹೊರಟ್ವಿ. ನೀವು ನೋಡ್ತಿದ್ದೀರಲ್ಲ, ರೈಟ್ ಸೈಡ್ ಲೊಕೇಶನ್ನು ಸೂಪರಾಗಿದೆ. ಇಂಥ ಲೊಕೇಶನ್ನ ನೋಡಲಿಕ್ಕೆ ಚೆಂದ, ಸಖತ್ತಾಗಿದೆ. ಸೊ ನಾನೀಗ ಗೋಕರ್ಣದಲ್ಲಿದ್ದೀನಿ. ಹಿಂದಗಡೆ ಬೀಚ್ ನೋಡ್ತಿದ್ದೀರಲ್ಲ, ಇಲ್ಲಿ ಪಾರ್ಕ್ ಮಾಡಿ ಬೈಕು ಈ ಕಡೆ ಹೋಗಬೇಕು ದೇವಸ್ಥಾನಕ್ಕೆ. ಸೊ ಫಸ್ಟ್ ದೇವಸ್ಥಾನಕ್ಕೆ ಹೋಗ್ಬರೋಣ, ಆಮೇಲೆ ಬೀಚ್ ಹತ್ರ ಫೋಟೋ ತೆಗೆದು ಬೀಚ್ ವ್ಯೂನ ತೋರಿಸ್ತೀನಿ. ಫಸ್ಟ್ ದೇವಸ್ಥಾನಕ್ಕೆ ಹೋಗಿ ಬರೋಣ. ನೀವು ನೋಡ್ತಿದ್ದೀರಲ್ಲ, ಇದು ದೇವಸ್ಥಾನಕ್ಕೆ ಹೋಗಲಿಕ್ಕೆ ಎಂಟ್ರೆನ್ಸು. ಸೊ ಬೆಳಗ್ಗೆ 6ರಿಂದ 12 ಗಂಟೆವರೆಗೂ ಓಪನ್ ಇರುತ್ತೆ, ಮತ್ತು ಸಂಜೆ 5ರಿಂದ 7 ಗಂಟೆವರೆಗೂ ಓಪನ್ ಇರುತ್ತೆ. ಈ ದೇವಸ್ಥಾನನ ಶ್ರೀ ಮಹಾಬಳೇಶ್ವರ ದೇವಸ್ಥಾನ ಅಂತ ಕೂಡ ಕರೀತಾರೆ, ಮತ್ತು ಗೋಕರ್ಣನಾಥೇಶ್ವರ ಅಂತ 2 ಹೆಸರಿಂದ ಕರೀತಾರೆ. ಸೊ ಫಸ್ಟ್ ಹೋಗಿ ದರ್ಶನ ಮಾಡ್ಕೊಂಡು ಬರೋಣ. ನಾವು ದರ್ಶನ ಮುಗಿಸ್ಕೊಂಡು ಬಂದ್ವಿ. ಒಳಗಡೆ ವಿಡಿಯೋ ಮಾಡಲಿಕ್ಕೆ ಅಲೋ ಮಾಡೋದಿಲ್ಲ. ಸೊ ಹಂಗಾಗಿ ನೀವು ನೋಡ್ತಿದ್ದೀರಲ್ಲ, ಹೊರಗಡೆಯಿಂದ ಇಷ್ಟೇ ದೇವಸ್ಥಾನನೇ ನಿಮಗೆ ನೋಡ್ಲಿಕ್ಕೆ ಸಿಗೋದು. ಇನ್ನೊಂದು ಮುಖ್ಯವಾದ ವಿಷಯ ಏನು ಅಂತಂದರೆ, ಒಳಗಡೆ ಗರ್ಭಗುಡಿ ಒಳಗಡೆ ಹೋಗಬೇಕು ಅಂತಂದರೆ ನೀವು ಪಂಚೆ ಹುಟ್ಟಿರಬೇಕು, ಪ್ಯಾಂಟ್ ಶರ್ಟ್ ಅಲೋ ಮಾಡಲ್ಲ. ಮತ್ತು ಈ ದೇವಸ್ಥಾನದ ಬಗ್ಗೆ ಹೇಳೋದಾದರೆ, ಶಿವನ ಆತ್ಮಲಿಂಗ ನೋಡ್ಲಿಕ್ಕೆ ಸಿಗೋ ಏಕೈಕ ದೇವಸ್ಥಾನ ಇದು. ಒಳಗಡೆ ನಿಮಗೆ ಆ ಆತ್ಮಲಿಂಗ ನೋಡಬಹುದು. ಮತ್ತು ಮಹಾಬಳೇಶ್ವರ ಸ್ವಾಮಿ ದೇವಸ್ಥಾನ ಇದೆ, ಮತ್ತು ತಾಮ್ರಗೌರಿ ದೇವಸ್ಥಾನ ಕೂಡ ಇದೆ. ದೇವಸ್ಥಾನಕ್ಕೆ ಹೋಗಿ ದರ್ಶನ ಮುಗಿಸ್ಕೊಂಡು ಬಂದ್ವಿ. ಸೊ ಇಲ್ಲಿ ಗೋಕರ್ಣದಲ್ಲಿ ಹರೀಶನ್ ಫ್ರೆಂಡ್ ಯತೀಶ್ ಕೂಡ ಜಾಯ್ನ್ ಆದರು. ಸೊ ಮೂವರು ಇಲ್ಲೇ ಈಗ ಬೀಚ್ ಹತ್ರ ಕೂತಿದ್ದೀವಿ. ತಣ್ಣಗೆ ಸೋಡಾ ಕುಡಿದು, ತುಂಬಾ ಬಿಸಿಲಿದೆ. ಬೆಂಗಳೂರಲ್ಲಿ ಮಳೆ ಬೀಳ್ತಿತ್ತು ನಾವು ಬೆಂಗಳೂರಿಂದ ಹೊರಟಾಗ, ಇಲ್ಲಿ ಅಂತೂ ತುಂಬಾ ಬಿಸಿಲಿದೆ. ಸೊ ಈ ಸೋಡಾ ಕುಡ್ಕೊಂಡು ಬೀಚ್ ನೋಡಿಕೊಂಡು ಬೇರೆ ಕಡೆ ಹೋಗೋಣ. ನೀವು ನೋಡ್ತಿದ್ದೀರಲ್ಲ, ಇದು ಗೋಕರ್ಣ ಬೀಚು. ದೇವಸ್ಥಾನದಿಂದ ಒಂದು 100 ಮೀಟರ್ ದೂರದಲ್ಲಿದೆ ಅಷ್ಟೇ, ವಾಕಬಲ್ ಡಿಸ್ಟೆನ್ಸ್, ನಡ್ಕೊತ ಬರ್ಬೋದು. ಬೀಚ್ ಮಾತ್ರ ತುಂಬಾ ಚೆನ್ನಾಗಿದೆ. ಸೊ ನೀವು ನೋಡಿದ್ರಲ್ಲ ಗೋಕರ್ಣ ಮತ್ತು ಗೋಕರ್ಣ ಬೀಚ್ನ, ತುಂಬಾ ಬಿಸಿಲಿದೆ. ನಮಗಂತೂ ಫುಲ್ ಸುಸ್ತಾಗೋಯ್ತು ಈ ಗೋಕರ್ಣ ಒಂದು ಪ್ಲೇಸಿಗೆ ಬಂದು ನೋಡೋಷ್ಟೊತ್ತಿಗೆ. ಈಗ ಮನೆಗೆ ಹೋಗ್ತಾ ಇದ್ದೀವಿ. ಸಂಜೆ ಮನೆ ಹತ್ರನೇ ಇರೋ ಪ್ಲೇಸಸ್ನ ನೋಡೋಣ. ಸೊ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ನಿಮ್ಮ ಕಮೆಂಟಲ್ಲಿ ತಿಳಿಸಿ. ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ನನ್ನ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ ಕೂಡ ಫಾಲೋ ಮಾಡ್ಬೋದು. ಮತ್ತೊಂದು ಪ್ಲೇಸಲ್ಲಿ ಮತ್ತೊಂದು ವಿಡಿಯೋದಲ್ಲಿ ನಾನು ನಿಮ್ಗೆ ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ.